ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನೀವು ನೋಡ್ತಿರ್ಬೋದು ನಾನು ಈ ಥರ ರೆಡಿಯಾಗಿದ್ದೀನಿ ಅಂದರೆ ಹೌದು, ಓಂ ಶಕ್ತಿ ಮಾಲೆ ಹಾಕಿಸ್ಕೊಳ್ತಾ ಇದ್ದೀವಿ. ಸೊ ಯಾರ್ಯಾರು ಹಾಕಿಸ್ಕೊಳ್ತಾ ಇದ್ದೀವಿ ಅಂತಂದರೆ, ನಾನು, ನಮ್ಮ ಅತ್ತೆ, ನಮ್ಮ ಆಂಟಿ, ಅಂದರೆ ನಾವು ಊರಲ್ಲಿರೋದ್ರಿಂದ ಆಲ್ಮೋಸ್ಟು ಎಲ್ಲರೂ ಹಾಕಿಸ್ಕೊಂಡಿದ್ದೀವಿ ನಮ್ಮ ಫ್ಯಾಮಿಲೀಲಿ, ನಮ್ಮಮ್ಮ ನಮ್ಮ ಅಕ್ಕನ ಬಿಟ್ಟು. ಸೊ ಅವರೆಲ್ಲ ನೆಕ್ಸ್ಟ್ ಇಯರ್ ಹಾಕಿಸ್ಕೊಳ್ತಾರೆ. ಇವತ್ತಿಂದ ಏನು ವಿಡಿಯೋ ಅಂತಂದರೆ, ಹೌದು ಇವಾಗ ಹೋಗಿ ಮಾಲೆ ಹಾಕಿಸ್ಕೊಬೇಕು. ಮಾಲೆ ಹಾಕಿಸ್ಕೊಂಡು ಮತ್ತು ಇವತ್ತು ಊರಲ್ಲೆಲ್ಲ ಸ್ವಲ್ಪ ಕಾರ್ಯಕ್ರಮಗಳಿದೆ. ಸೊ ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದನ್ನು ಅಪ್ಡೇಟ್ ಕೊಡೋದಕ್ಕಂತಲೇ ನಾನು ಬಂದೆ. ಸೊ ಇವಾಗ ಎಲ್ಲ ರೆಡಿ ಆಗಿದ್ದೀವಿ, ಏನಿದ್ರು ಇನ್ನು ಹೊರಡೋದು ಅಷ್ಟೇ. ಸೊ ನಾನು ನಿಮಗೆ ದೇವಸ್ಥಾನದಲ್ಲಿ ಸಿಗ್ತೀನಿ ಗೈಸ್. ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಲೇಟಾಗಿ ಹೋಗ್ತಾ ಇದ್ದೀನಿ. ನನ್ನ ಹತ್ರ ಎಲ್ಲ ಕೊಡ್ತೀಯ ಅಮೌಂಟು? ಹೇಳು ಇವಾಗ. ಪುಡಿ ಬಾಯಿ ಒಳಗಡೆ ಹಾಕೊಳ್ಳೋದಿದೆ, ಗಂಧ, ಅರಿಶಿನ, ಕುಂಕುಮ, ಕರ್ಪೂರ. ದೇವಸ್ಥಾನದಲ್ಲಿದ್ದೀವಿ, ಎಲ್ಲ ಮಾಲೆ ಹಾಕಿಸ್ಕೊಳ್ಳೋಕ್ಕೆ ಕುತ್ಕೊಂಡಿದ್ದೀವಿ. ಏನಾದ್ರು ಸ್ವಲ್ಪ ಆ ಕಡೆ ಚೇಂಜ್ ಆದರೂ ಇರುಮುಡಿ ಸಿಗಲ್ಲಮ್ಮ. ಹೋಗುವಾಗ ನಿಮ್ಮ ಇರುಮುಡಿನ ಹೆಸರಿದೆಯಾ ನಿಮ್ದು ಅಂತ ನೋಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಂಡೆ ನಿಮ್ಮ ಇರುಮುಡಿ ತಗೊಂಡು ಗಾಡಿಗೆ ಕೂತ್ಕೊಳ್ಳಿ. ಅರ್ಜೆಂಟ್ ಎಲ್ಲ ಕೂತ್ಕೊಂಡು ಇರುಮುಡಿನ ಇಲ್ಲೇ ಬಿಟ್ಬಿಟ್ಟು ಹೊರಟೋಗಿ ಮರವತ್ತರ್ಗೆ ಹೋಗಿ ಇರುಮುಡಿ ಇಲ್ಲ ಅಂದರೆ ನಾವು ಎಲ್ಲಿ ಕೊಡೋಕ್ಕಾಗುತ್ತೆ? 5-6 ಇರುಮುಡಿ ಇಲ್ಲೇ ಇದೆಮ್ಮ, ಎಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ. ಏನು ಮಾಡ್ತೀರಾ? ಮಾಲೆ ಹಾಕಿಸ್ಕೊಂಡು ಏನು ಫಲ ಇದೆ? ಮರವತ್ತರ್ಗೆ ಹೋಗಿ 1100 ರೂಪಾಯಿ ಕಟ್ಬಿಟ್ರೆ ಮಾತ್ರ ಅವ್ರು ಕೊಡ್ತಾರೆ. ಕೊಡ್ತಾ ಇಲ್ಲ, ಫಸ್ಟ್ ಎಲ್ಲ ಕೊಡ್ತಾ ಇದ್ರು, ಮನೆಗೆ ಎತ್ಕೊಂಡು ಹೋಗಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ರು. ಈಗ ಯಾಕೆ ಕೊಡಲ್ಲ ಅಂದರೆ, ಒಬ್ಬರು ಮಾಡ್ತಾರೆ ಅಂದ್ಬಿಟ್ಟು ಇರುಮುಡಿಲಿರೋದು ನಿಂಬೆನನ್ನ ತೆಗೆದು ಕೆಳಗೆ ಹಾಕಿ ತುಳಿಯೋದು ಮಾಡೋದು ಮಾಡ್ತಾರೆ ಅಂದ್ಬಿಟ್ಟು ಇಸ್ಕೋತಾರೆ. ನೀವು ತೆಗಿಲೇಬೇಡಿ, ನಿಮ್ಮೇನು ಹಾಗೇ ಇರಲಿ. ಅಮ್ಮ ನಾವೇನು ಮಾಡಿಲ್ಲ, ಅವ್ರು ಎತ್ಕೊಬಿಟ್ರು ಅಂದರೆ ನಾವು ಮತ್ತೆ ಬಂದು ಕೊಡೋಕ್ಕಾಗುತ್ತಾ? ನಿಮ್ಮ ಇರುಮುಡಿಲಿರೋ ನಿಮ್ಮೇನು ನಿಮ್ಮದು, ಇಲ್ಲಿಂದ ಕೊಟ್ಟರೆ ಎಕ್ಸ್ಟ್ರಾ ಕೊಡ್ಬೇಕು ನಾನು ಅಷ್ಟೇ. ನಿಮ್ಮ ಇರುಮುಡಿ ಕೊಡೋಕ್ಕಾಗಲ್ಲ. ತಗೊಂಡೋಗಿ ಮರವತ್ತೂರಿಂದ ಮನೆಗೆ ಬರ್ತಿರಲ್ಲ, ಮನೆಗೆ ಬಂದು ನಿಮ್ಮ ಮನೆಗೆ ಬಂದ ಮೇಲೆ ಇರುಮುಡಿ ನಿಂಬೆನಿರುತ್ತಲ್ಲ, ನಮಗೆ ತೀರಾ ಹುಷಾರಿಲ್ಲ, ಪ್ರಾಬ್ಲಮ್ ಇದೆ ಅಂದರೆ ಜ್ಯೂಸ್ ಇಲ್ಲಿ ಬಂದು ಆಲ್ರೆಡಿ ನಾವು ಮಾಲೆ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದಿದ್ವಿ. ಆ್ಯಂಡ್ ಅನ್ನದಾನ ಕೂಡ ಇತ್ತು. ಅಲ್ಲಿ ಅನ್ನದಾನ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಕೂಡ ಡ್ಯಾನ್ಸ್ ಎಲ್ಲ ಹಾಡಿದ್ರು. ನೋಡಿ, ನಮ್ಮ ಲಡ್ಡು ಕೂಡ ಡ್ಯಾನ್ಸ್ ಎಲ್ಲ ಆಡ್ತಿದ್ದಾನೆ. ಸೊ ಲಡ್ಡು ಕೂಡ ತುಂಬ ಎಂಜಾಯ್ ಮಾಡ್ದ. ನನಗೇನು ಭಯ ಇತ್ತು ಅಂತಂದರೆ, ಸೌಂಡ್ ಜಾಸ್ತಿ ಇರೋದ್ರಿಂದ ಅವ್ನು ಭಯ ಪಟ್ಕೊಳ್ತಾನೆ ಅಂದ್ಕೊಂಡಿದ್ದೆ. ಬಟ್ ಭಯ ಪಟ್ಕೊಳ್ತಾನೆ, ಫುಲ್ ಅವನಿಗೂ ಸುಸ್ತಾಗೋ ರೇಂಜಿಗೆ ಡ್ಯಾನ್ಸ್ ಮಾಡ್ದೆ. ಆ್ಯಂಡ್ ಇಲ್ಲಿ ಎಲ್ಲ ಶಕ್ತಿಗಳು ಡ್ಯಾನ್ಸ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿ ಅವತ್ತಿನ ದಿನ ಮುಗಿಸಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಸೊ ನಮ್ಮ ಮನೆಗೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ವಿ. ಅಂದರೆ ಡೈಲಿ ಒಬ್ಬೊಬ್ಬರು ಮನೆಗೆ ಎಲ್ಲರೂ ಹೋಗ್ತಾ ಇರ್ತಾರೆ. ಸೊ ನಮ್ಮ ಮನೆಗೆ ಕರೆದಾಗ ನಾವು ಪಾಯಸ ಮಾಡಿ, ನಮ್ಮಮ್ಮ ನೋಡಿ ಆಲ್ರೆಡಿ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಸೊ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅಂದರೆ ಅರಿಶಿನ ಕುಂಕುಮ ಕೊಡೋರಿಗೆ ಬಳೆಯಿಂದ ಹಿಡಿದು ಅದೇ ನೋಡಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬಾಳೆಲೆ ಕೊಡು ಮಮ್ಮಿ, ಶಕ್ತಿಗಳೇ. ಹೆಂಗ್ ಕುಣಿದಾರು? ಆದಿಪರಾಶಕ್ತಿಯೇ, ಆದಿಪರಾಶಕ್ತಿಯೇ, ಆದಿಪರಾಶಕ್ತಿಯೇ. ಎಲ್ಲ ದಿಷ್ಟಿ ಹೋಗ್ಲಿ ಅಂತ
ಸೊ ದೇವಸ್ಥಾನಕ್ಕೆ ಕೂಡ ಬಂದಿದ್ದೀವಿ ಇವತ್ತು. ನಮ್ಮ ಲಡ್ಡು ನೋಡಿ ಹೆಂಗ ಅಮ್ಮವರ ಸೇವೆ ಮೋಕ್ಷವ ಕಂಡು ಅಮ್ಮವರ ಇರ್ಮುಡಿ ಆದಿಪರ ಶಕ್ತಿಯೇ ಓಂ ಶಕ್ತಿ ತಾಯಿಗೆ ತಟ್ಟೆಗಳು ಎತ್ಕೊಂಡು ಓಂ ಶಕ್ತಿ ತಾಯಿಗೆ ಆದಿಪರ ಶಕ್ತಿಯೇ ಓಂ ಶಕ್ತಿ ತಾಯಿಗೆ ಓಂ ಶಕ್ತಿ ತಾಯಿಗೆ ಆದಿಪರ ಶಕ್ತಿಯೇ ಓಂ ಶಕ್ತಿ ತಾಯಿಗೆ ಓಂ ಶಕ್ತಿ ತಾಯಿಗೆ ಆದಿಪರ ಶಕ್ತಿಯೇ ಆದಿಪರ ಶಕ್ತಿಯೇ ಓಂ ಶಕ್ತಿ ತಾಯಿಗೆ ಓಂ ಶಕ್ತಿ ತಾಯಿಗೆ ಆದಿಪರ ಶಕ್ತಿಯೇ ಆದಿಪರ ಶಕ್ತಿಯೇ ಓಂ ಶಕ್ತಿ ತಾಯಿಗೆ ಓಂ ಶಕ್ತಿ ತಾಯಿಗೆ ಆದಿಪರ ಶಕ್ತಿಯೇ ಆದಿಪರ ಶಕ್ತಿಯೇ. ಅವಾಗ ಬಸ್ ಪೂಜೆ ಎಲ್ಲ ಮಾಡಿ ಅಲ್ಲಿಂದ ಹೋದ್ವಿ. ಸೊ ವಿಡಿಯೋ ಈ ಥರ ಇತ್ತು ನನ್ನ ಓಂ ಶಕ್ತಿ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ನನ್ನ ಈ ವಿಡಿಯೋನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ಕೇಳ್ಕೊಳ್ತೀನಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.